ಕೇಶವ, ನೀನು ಕೂಡ ಇವ್ರ ಜೊತೆ ಕಳ್ಳ ಅಂತ ನನಗೆ ಗೊತ್ತು. ಆದ್ರೂ ನಿನ್ಗೆ ಸೈಲೆಂಟ್ ಆಗಿ ಇರೋ ಅಂದೆ ಅಂದ್ರೆ ಅದು ನನ್ನ ಒಳ್ಳೆತನ. ಅದಕ್ಕೆ ಟೆಸ್ಟ್ ಕೊಟ್ಟೆ ಅನ್ಕೋ, ಚರ್ಮ ಸುಲಿತೀನಿ. ನಿನ್ ಮಾತನ್ನ ನಂಬಿ ನಿನ್ ಜೊತೆ ಬಂದೆ ಅಭಿ. ನಿನ್ಗೂ ನನ್ಗೂ ಮಧ್ಯ ಮುಚ್ಚುಮರೆ ಇರಲ್ಲ ಅನ್ಕೊಂಡೆ. ಇದೆ ಅಂತ ಗೊತ್ತಾದ ದಿನ ನಿನ್ ಜೊತೆ ಸಂಬಂಧನ ಕಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೊತ್ತು ಬೇಕಾಗಿಲ್ಲ. ಮರ್ಯಾದೆಯಿಂದ ಕೇಳಿ ನೋಡ್ದೆ, ನೀವು ಹೇಳಲಿಲ್ಲ. ಇನ್ನು ನನ್ನ ಪದ್ಧತಿಲಿ ತಿಳ್ಕೊತೀನಿ. ಈ ಚಾಣಕ್ಯ ತಿಳ್ಕೊಳಕ್ಕೆ ಶುರು ಮಾಡ್ದ ಅಂದ್ರೆ ತಡಿಯಕ್ಕೆ ನಿಮ್ಮ ಕೈಲಾಗಲ್ಲ. ಏನ್ ಮಾಡೋದು ದಿವ್ಯಾ? ಅವ್ರನ್ನ ನಾನು ಮ್ಯಾನೇಜ್ ಮಾಡ್ತೀನಿ ಬಿಡು ಅಣ್ಣ. ಹೇಗ್ ಮಾಡ್ತೀಯಾ? ಅಭಿ ಸರ್, ನೀವು ಒಂದ್ಸರಿ ಈ ಕಡೆ ಬನ್ನಿ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಚಂದ್ರಿಕಾ, ದಿವ್ಯಾ ಒಳಗಡೆ ಬರ್ತಿದ್ದಾಳೆ. ನಿತ್ಯ ತಿಳ್ಕೊಳ್ಳಿ ಅಂದಿದ್ದನ್ನ ದಿವ್ಯಾ ಹತ್ರ ಕೇಳ್ಬಿಡೋಣವಾ? ಕೇಳಬೇಕು ಪೌಡ್ರು. ಹೇಗಾದ್ರೂ ಮಾಡಿ ಆ ರಹಸ್ಯನ ತಿಳ್ಕೋಬೇಕು. ಹೌದು, ದಿವ್ಯಾನ ಹೇಗೆ ಕೇಳೋದು? ಡೈರೆಕ್ಟ್ ಆಗಿ ಕೇಳಿದ್ರೆ ಹೇಳಲ್ಲ ಅಲ್ವಾ? ಅವಳು ನಮ್ಮ ಹತ್ರ ಯಾವ್ದಾದ್ರೂ ವಿಷಯನ ಬಾಯಿ ಬಿಡಿಸ್ಬೇಕು ಅಂದ್ರೆ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಾಳಲ್ವಾ? ನಾವು ಕೂಡ ಹಾಗೆ ಗಾಳಿ ಬಾಣ ಬಿಡೋಣ. ಒಳ್ಳೆ ಐಡಿಯಾ. ಓ, ಅಮ್ಮ ದಿವ್ಯಾ. ಅಮ್ಮ, ಏನು? ಚಾಣಕ್ಯ, ಶಶಿ ನಿನ್ಗೆ ಅಭಿಗೆ ಏನೇನ್ ಮಾತಂದ್ರೋ ಎಲ್ಲ ಕೇಳಿಸ್ಕೊಂಡ್ವಿ ಅಮ್ಮ. ಆ ಅಣ್ಣ ತಂಗಿ ನಮಗೂ ಕೂಡ ಬಾಯಿಗೆ ಬಂದಾಗ ಬೈದ್ರಮ್ಮ. ನಮಗ್ ಗೊತ್ತಿರೋ ರಹಸ್ಯನ ಅವರಿಗೂ ಹೇಳಿ ಅಂತ ಹಿಂಸೆ ಕೊಟ್ರಮ್ಮ. ನಮಗ್ ಗೊತ್ತಿರೋ ರಹಸ್ಯನಾ? ಏನದು? ಅದೇನಮ್ಮ, ದೇವಸ್ಥಾನದಲ್ಲಿ ನಿನಗೆ ಕಾಣಿಸಿದ ಸಂಸ್ಕೃತ ಶ್ಲೋಕ ಶಾಪ ವಿಮೋಚನೆ. ಇವ್ರಿಗೆ ಹೇಗ್ ಗೊತ್ತಾಯ್ತು? ಚಂದ್ರಿಕಾ, ಈ ವಿಷಯ ನಮ್ಗೆ ಹೇಗ್ ಗೊತ್ತಾಯ್ತು ಅಂತ ದಿವ್ಯಾ ಅಂದ್ಕೋತಿದ್ದಾಳೆ. ಆ ಸಂಸ್ಕೃತ ಶ್ಲೋಕನ ನೀನು ಸ್ವಾಮೀಜಿಯವ್ರಿಗೆ ತೋರಿಸ್ದೆ ಅಲ್ವಾ? ಆ ಸ್ವಾಮೀಜಿನೇ ಹೇಳಿದ್ರು ಅಂತ ಆ ಶಾಪ ಹಾಕಿದ ಪುರೋಹಿತರ ಮನೆನ ಹುಡ್ಕೊಂಡ್ ಬರ್ತಿದ್ದೀರಾ ಅಲ್ವಾ? ಆ ಮನೇಲಿ ನಿಮ್ಗೆ ಆಧಾರಗಳು ಸಿಕ್ತು ಅಲ್ವಾ? ಇದೆಲ್ಲ ನಿಮಗ್ ಹೇಗ್ ಗೊತ್ತು? ಏನಮ್ಮ, ನಾವು ಈ ಮನೆ ಸದಸ್ಯರೇ. ಈ ಮನೆ ಒಳ್ಳೇದು ಬಯಸೋ ಶ್ರೇಯೋಭಿಲಾಷಿಗಳು. ಅಷ್ಟು ಮಾತ್ರ ತಿಳ್ಕೊಳ್ಳೋದಿಲ್ವ ಏನು? ಒಂದ್ ವೇಳೆ ಇವರು ಗಾಳಿಲಿ ಬಾಣ ಹೊಡಿತಿಲ್ಲ ತಾನೆ? ಹೇಗಾದ್ರೂ ಶಶಿಗೆ ಶಾಪ ಏನು ಮಾಡಬಾರ್ದು ಅಂತ ನಿನಗಿಂತ ಮೊದಲು ನಾವ್ ಅನ್ಕೊಂಡಿದೀವಮ್ಮ. ನನ್ನ ಕನ್ವಿನ್ಸ್ ಮಾಡಿ ಮೈಂಡ್ನ ಡೈವರ್ಟ್ ಮಾಡಕ್ ಬಂದಿದ್ದಾಳೆ ಅನ್ಸುತ್ತೆ. ನನ್ನ ಹತ್ರ ಅವಳ ಆಟ, ಈ ಹನುಮಂತನ ಮುಂದೆ ಅವಳು ಕುಣಿತ. ಅವಳೇನು ಸೈಲೆಂಟ್ ಆಗಿ ಅವಳ ಕೆಲಸ ಅವಳು ಮಾಡ್ಕೋತಾ ಇದ್ದಾಳೆ, ಏನು ಮಾತಾಡ್ತಾ ಇಲ್ವಲ್ಲ? ಎಮ್ಮೆ ಮೇಲೆ ಮಳೆ ಹುಯ್ದಾಗೆ ಹೇಗ್ ಕೂತಿದ್ದಾಳೆ ನೋಡು, ದರಿದ್ರದವಳು. ಹಲೋ, ನಿನ್ನೆ ಏನ್ರಿ? ಹೇಳು. ಏನ್ ಹೇಳ್ಬೇಕು? ಏನೋ ಹೇಳ್ಬೇಕು ಅಂತ ಬಂದೆ ಅಲ್ವಾ? ಇಲ್ವೇ? ಏನೋ ಹೇಳ್ಬೇಕು ಅನ್ಕೋತಾ ಇದೀಯ ಅಲ್ವಾ? ಹುಚ್ಚ ನಾಟಕ ಆಡ್ಬೇಡ. ನಾಟಕ ಏನ್ರಿ? ನನ್ ಕೆಲ್ಸ ನಾನ್ ಮಾಡ್ತಾ ಇದ್ದೀನಿ. ಅದೊಂದ್ ನೆಪ ನಿಂಗೆ. ಅಂದ್ರೆ ನಾನ್ ಏನಾದ್ರೂ ಹೇಳ್ತೀನಿ ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ? ಏನೋ ಒಂದ್ ಹೇಳ್ತೀಯ ಅಲ್ವಾ? ನಾವು ನಿಜವಾಗ್ಲೂ ಹೊಲ ನೋಡಕ್ಕೆ ಹೋಗಿದ್ದು, ರಾತ್ರಿ ದೇವಸ್ಥಾನದಲ್ಲಿ ಏನು ಹುಡುಕಿಲ್ಲ, ನನ್ನ ನಂಬಿ ಅಂತೀಯ ಅಲ್ವಾ?
ಅದನ್ನ ಆಗ್ಲೇ ಹೇಳ್ದೆ ಅಲ್ವಾ. ಇವಾಗ ರೂಮಲ್ಲಿ ಇಬ್ರೇ ಇದೀವಿ ಅಲ್ವಾ, ನಿನ್ ಒರಿಜಿನಲ್ ವಾಯ್ಸ್ ನ ಕೇಳಿಸು. ನನ್ನ ಬಫೂನ್ ಆಗಿ ಜೋಕರ್ ಆಗಿ ಮಾಡು. ನಿನಗೆ ಅಡ್ಡ ಯಾರು ಇಲ್ಲ ಅಲ್ವಾ, ಸ್ಟಾರ್ಟ್ ಮಾಡು. ಏನ್ರಿ ನೀವು ಹೀಗೆಲ್ಲ ಮಾತಾಡ್ತೀರಾ? ನನ್ ಗಂಡನ್ನ ನಾನು ಬಫೂನ್ ಆಗಿ ಮಾಡ್ತೀನಾ? ನನ್ ಪತಿ ದೇವ್ರನ್ನ ನನ್ ಜೋಕರ್ ಆಗಿ ಮಾಡ್ತೀನಾ? ನನ್ ತಾಳಿನ ನಾನು ತಮಾಷೆ ಮಾಡ್ತೀನಾ? ನನ್ನ ಅರಿಶಿನ ಕುಂಕುಮನ ನಾನು ನಿಜವಾಗ್ಲೂ ಆಡ್ತಾ ಇದ್ದಾಳ ಇಲ್ಲ ನಾಟಕ ಮಾಡ್ತಾ ಇದ್ದಾಳ? ರೂಮಲ್ಲಿ ಇಬ್ರೇ ಇದೀವಿ ಅಂದ್ರೆ ಅದು ಸುಳ್ಳು. ಅಂದ್ರೆ ರೂಮಲ್ಲಿ ಇನ್ನೂ ಯಾರಾದ್ರೂ ಇದ್ದಾರಾ? ದೇವ್ರಿದಾನೆ ರೀ, ಅವನು ಎಲ್ಲ ನೋಡ್ತಾನೆ ಇರ್ತಾನೆ. ನನ್ ತಪ್ಪು ಏನು ಇಲ್ಲದೆ ಇದ್ರು ನೀವ್ ನನಗೆ ನೋವು ಕೊಡ್ತಾ ಇದ್ದೀರಾ, ಅನವಶ್ಯಕವಾಗಿ ಅನುಮಾನಿಸ್ತಾ ಇದ್ದೀರಾ, ಅವಮಾನ ಮಾಡ್ತಿದ್ದೀರಾ. ಇದು ನಿಮಗೆ ಒಳ್ಳೇದಲ್ಲ ರೀ, ಒಳ್ಳೇದಲ್ಲ. ನಿಮಗ್ ಕೋಪ ಇದ್ರೆ 4 ಏಟ್ ಹೊಡಿರಿ, ಆದ್ರೆ ಹೀಗೆ ಮನ್ಸಿಗೆ ನೋವು ಕೊಡ್ಬೇಡ್ರಿ. ಇವಾಗ ಏನಂದೆ ಅಂತ ಅಷ್ಟು ಫೀಲ್ ಆಗ್ತಾ ಇದ್ಯಾ? ಬೆಂದಿಗೆ ಹಾಲಲ್ಲಿ ಹನಿ ವಿಷ ಸಾಕೋರಿ, ಹಾಲೆಲ್ಲ ವಿಷ ಆಗೋದಕ್ಕೆ. ನೀವು 100 ಮಾತು ಹೇಳೋದ್ ಬೇಕಾಗಿಲ್ಲ, 1 ಮಾತು ಸಾಕು ಮನಸ್ಸು ಗಾಯ ಆಗೋದಕ್ಕೆ. ನೀವು ಎಷ್ಟೇ ವೀರ ಶೂರ ಮಗದಿರ ಆಗಿದ್ರೆ ಮಾತ್ರ ಒಂದ್ ಹೆಣ್ಣಿಗದು, ಅದು ನೀವು ತಾಳಿ ಕಟ್ಟೋಳ್ಗೆ ಹೀಗ್ ನೋವು ಕೊಡ್ಬೋದಾ?